ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಸಾಮಾನ್ಯ ಜನರು ಇದನ್ನೇ ಬಿಳಿ ರಕ್ತ ಕಣ ಕಮ್ಮಿ ಆಗಿದೆ ಅಂತ ಅನ್ನೋ ಥರ ಹೇಳ್ತಾರೆ. ಅಂದರೆ ಪ್ಲೇಟ್ಲೆಟ್ಸ್ ಅಂದರೆ ನಮ್ಮದು ರಕ್ತದಲ್ಲಿ ಏನಾದರೂ ಬ್ಲೀಡಿಂಗ್ ಆಗೋ ಅಂಶನ ತಡೆಗಟ್ಟಕ್ಕೆ ರಕ್ತದಲ್ಲಿ ಒಂದು ಇದು ಇರುತ್ತೆ, ಅದನ್ನು ನಾವು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಆ ಪ್ಲೇಟ್ಲೆಟ್ ಏನಾದರೂ ಕಮ್ಮಿ ಆದರೆ ನಮಗೆ ಏನಾಗುತ್ತೆ, ರಕ್ತದಲ್ಲಿ ಹೆಪ್ಪುಗಟ್ಟ ಅಂಶನ ಕಮ್ಮಿ ಆಗುತ್ತೆ ಚಾನ್ಸಸ್, ಅದರಿಂದ ಜನರಿಗೆ ಬ್ಲೀಡಿಂಗ್ ಅದು ಆಗುತ್ತೆ ಒಳಗಡೆ. ಆದರೆ ಅದನ್ನು ನಾವು ಥ್ರೋಂಬೋಸೈಟೋಪಿನಿಯಾ ಅಂತ ಹೇಳ್ತೀವಿ. ಅದನ್ನು 4 ಲಕ್ಷದ ಮೇಲೆಗಡೆ ಏನಾರಿದ್ರೆ ಅದನ್ನು ಥ್ರೋಂಬೋಸೈಟೋಸಿಸ್ ಅಂತ ಹೇಳ್ತೀವಿ. ಬಿಳಿ ರಕ್ತ ಕಣ ಕಮ್ಮಿ ಆದರೆ ಅಂದರೆ 1.5 ಲಕ್ಷಕ್ಕಿಂತ ಕಮ್ಮಿ ಆಗಿ 1 ಲಕ್ಷ ಜನಕ್ಕಿಂತ ಕಮ್ಮಿ ಆದರೆ, ಅದೇ ಥರ ಕೆಲವೊಬ್ಬರಿಗೆ ಈವನ್ 20,000 ಒಳಗಡೆ ಬರುತ್ತೆ, ಸಿವಿಯರ್ ಡೆಂಗ್ಯೂ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಆ ಥರ ಆದಾಗ ಅವರಿಗೆ ಏನಾಗುತ್ತೆ ಅಂದರೆ ರಕ್ತಸ್ರಾವ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಮೈ ಮೇಲೆ ಕಮ್ಮಿ ಆದಾಗ ಮೈ ಮೇಲೆ ಮಚ್ಚೆಗಳು ಬರುತ್ತೆ, ಕರಿ ಮಚ್ಚೆ ಆಗಿ ಬಂದಿರುತ್ತೆ. ಸೊ ಅದನ್ನು ನಾವು ಥ್ರೋಂಬೋಸೈಟೋಪಿನಿಯಾ ಅಂತ ಹೇಳ್ತೀವಿ, ಅಂದರೆ ITP TTP ಅಂತ ಹೇಳ್ತೀವಿ. ಸೊ ಆ ಥರ ರಕ್ತ ಕಾಯಿಲೆಗಳಲ್ಲಿ ಇದಾಗ್ಬೋದು. ಮತ್ತು ಸಾಮಾನ್ಯವಾಗಿ ಇನ್ಫೆಕ್ಷನ್ ಎಲ್ಲಿ ನೋಡ್ಬೋದು ಅಂತಂದರೆ ಡೆಂಗ್ಯೂ ಇನ್ಫೆಕ್ಷನಲ್ಲಿ ಇದನ್ನು ನಾವು ನೋಡ್ಬೋದು. ಇನ್ನೂ ಪ್ಲೇಟ್ಲೆಟ್ಸ್ ಅಂಶ ಏನಾದರೂ ಕಮ್ಮಿ ಆಗಿದ್ದರೆ ಆವಾಗ ನಾವು ಅವ್ರಿಗೆ ಏನಂತ ಹೇಳ್ತೀವಿ, ಡೆಂಗ್ಯೂ ಟೆಸ್ಟನ್ನು ಮಾಡ್ಕೊರಿ, ಬಿಕಾಸ್ ಪ್ಲೇಟ್ಲೆಟ್ ಡೆಂಗ್ಯೂದಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ.